ಹಾಯ್ ಹಲೋ ಹೇಗಿದ್ದೀರಾ? ವೆಲ್ಕಮ್ ಟು ವೀಕ್ಷಿತ ಗೌಡ ಚಾನಲ್. ಅಡಿಗೆಲ್ಲ ಆಯಿತು. ನಮಗೆ ನಿನ್ನೆದ್ದೆ ಬಸಳೆ ಪದಾರ್ಥ ಇದೆ. ಇವತ್ತು ಹಾಗಲಕಾಯಿ ಪಲ್ಯ ಮಾಡಿದ್ದೇನೆ. ನನ್ನ ಮಗಳಿಗೆ ದಿನ ಮೀನು ತಿನ್ಬೇಕಂತಲೇ ಆಸೆ. ಇವತ್ತು ನಾವು ಟೆಂಪಲ್ಗೆ ಹೋಗ್ಲಿಕ್ಕಿದೆ, ಗುರುವಾರ ಅಲ್ವಾ, ಅದಕ್ಕೆ ಇವತ್ತು ಊಟ ಸಪ್ಪೆ ಅಂತ ಹೇಳ್ತಿದ್ಲು. ಅದಕ್ಕೆ ನಾನು ಉರುಳಿ ಚಟ್ನಿ ಮಾಡಬೇಕಂತ ರೆಡಿ ಮಾಡ್ತಾ ಇದ್ದೇನೆ. ಚಿಕನ್ ಮಟನ್ ಎಲ್ಲ ಅವಳು ಏನು ತಿನ್ನೋದೇ ಇಲ್ಲ ಈಗ, ಅವಳಿಗೆ ಇಷ್ಟನೇ ಇಲ್ಲ ಈಗ ಚಿಕನ್ ಮಟನ್. ಮೀನು ಏನಾದರೂ ಬೇಕಂತ ಆಸೆ, ದಿನ ಏನಾದರೂ ಒಂದು ಸ್ವಲ್ಪ ಆದರೂ ಮೀನು ಬೇಕು ಅವಳಿಗೆ. ಫ್ರೈ ಅಥವಾ ಬಂಗುಡೆ ಫಿಶ್ಶು, ಬೂತಾಯಿ, ಪ್ರಾನ್ಸು, ಏಡಿ ಅದೆಲ್ಲ ಈಗ ಇಷ್ಟ ಆಗೋದಿಲ್ಲ. ಕಪ್ಪೆ ಚಿಪ್ಪೆಲ್ಲ ಒಂದ್ಸಲ ಬೇಕು ಹೇಳ್ತಾಳೆ, ಮತ್ತು ಮಾಡುವಾಗ ಅದು ಸ್ಮೆಲ್ ಬಂದರೆ ಅವಳಿಗೆ ಇಷ್ಟನೇ ಆಗೋದಿಲ್ಲ, ತಿನ್ನೋದಿಲ್ಲ. ಮತ್ತು ನಾನು ನನ್ನ ಯಜಮಾನರು ನನ್ನ ಅಳಿಯನ್ನೇ ತಿಂದು ಖಾಲಿ ಮಾಡೋದು. ಇವತ್ತೇನಾದರೂ ಬೇಕಂತ ಹೇಳ್ತಾಳೆ, ಮತ್ತು ನಾಳೆ ಅದು ಬೇಡ ಅಂತ ಆಗ್ತದೆ. ಅದಕ್ಕೆ ಇವತ್ತು ಉರುಳಿ ಚಟ್ನಿ ಮಾಡಬೇಕಾ ಕೇಳಿದೆ. ಆಯ್ತಮ್ಮ ಅಂತ ಹೇಳಿದ್ಲು. ಈಗ ಉರುಳಿ ಚಟ್ನಿ ಮಾಡ್ತೇನೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಸಿಂಪಲ್, ಅದು ತುಂಬ ಕಷ್ಟ ಇಲ್ಲ ಉರುಳಿ ಚಟ್ನಿ ಮಾಡಲಿಕ್ಕೆ. ಗಂಜಿ ಜೊತೆ ಅದು ತುಂಬ ಒಳ್ಳೆ ಆಗ್ತದೆ. ಇವತ್ತು ನಮಗೆ ಗಂಜಿ ಊಟ, ಗಂಜಿಗೆ ಅದು ಒಳ್ಳೆ ಕಾಂಬಿನೇಷನ್ ಉರುಳಿ ಚಟ್ನಿ. ಇದು ಇಷ್ಟ ಆಗ್ತದ ನೋಡು, ಅಂದರೆ ಇಷ್ಟ ಆಗ್ಬೋದು. ಊರಲ್ಲೆಲ್ಲ ಮೊದಲೆಲ್ಲ ತಿಂತಿದ್ಲು ಅವಳು. ಇಲ್ಲಿ ಬಂದಮೇಲೆ ನಾನು ಫಸ್ಟ್ ಮಾಡಿದ್ದೇನೆ 1-2 ಸಲ. ಇವತ್ತೇನೋ ಆಸೆ ಪಟ್ಲು, ಉರುಳಿ ಚಟ್ನಿ ಮಾಡಮ್ಮ, ಗಂಜಿ ಊಟ ಮಾಡ್ತೇನೆ ಅಂತ. ಏನಾದರೂ ಒಂದು ತಿನ್ಬೇಕಂತ ಆಸೆ. ತಿನ್ನೋದೊಂದು ಸ್ವಲ್ಪ ಸ್ವಲ್ಪ ಸಾಕಿದು, ಇಷ್ಟೇ. ಇದು ಫ್ರೈ ಮಾಡಬೇಕು, ಅಂದರೆ ಸ್ವಲ್ಪ ರೋಸ್ಟ್ ಆಗೋ ತನಕ, ಪರಿಮಳ ಬರ್ತದೆ ಅಷ್ಟರವರೆಗೆ ಫ್ರೈ ಮಾಡಿದರೆ ಸಾಕು. ಇದು ಮಿಕ್ಸಿಗೆ ಹಾಕ್ಲಿಕ್ಕಿದೆ, ನಾನು ಫ್ರೈ ಮಾಡ್ತೇನೆ ಈಗ. ಇದು ಒಂದ್ಸಲ ವಾಶ್ ಮಾಡಿದ್ದೇನೆ, ಅಂದರೆ ಅದರಲ್ಲಿ ಧೂಳಿರ್ತದಲ್ವ, ಅದಕ್ಕೋಸ್ಕರ ಒಂದ್ಸಲ ವಾಶ್ ಮಾಡಿದರೆ ಸಾಕು. ಅದು ಯಾವ ಪಾತ್ರೆಯಲ್ಲಿ ಮಾಡ್ತೀರಾ ಅದಕ್ಕೆ ವಾಶ್ ಮಾಡಿ ಹಾಕಿದರೆ ಅದು ಡ್ರೈ ಆಗ್ತದೆ ನೀರೆಲ್ಲ, ಮತ್ತು ಫ್ರೈ ಮಾಡಿದರೆ ಆಯಿತು. ನಮ್ಮದು ಕುಚ್ಚಲಕ್ಕಿ ಗಂಜಿಗೆ ತುಂಬ ಒಳ್ಳೆ ಆಗ್ತದೆ. ಫ್ರೈ ಮಾಡಲಿಕ್ಕೆ ಈ ಥರದ್ದೆಲ್ಲ ಬಾಣಲೆ ಇಟ್ಟರೆ ಒಳ್ಳೆ ಆಗ್ತದೆ, ಬೇಗ ಬಿಸಿನೂ ಆಗ್ತದೆ, ಗಲೀಜು ಆಗೋದಿಲ್ಲ. ಇದೆಲ್ಲ ಊರಿಂದಲೇ ತಗೊಂಡು ಬಂದಿದ್ದು ನಾನು ಪಾತ್ರೆ. ಈ ಥರ ಪಟ್ ಪಟ್ ಅಂತ ಶಬ್ದ ಆಗ್ತಾ ಬರ್ತದೆ, ಆವಾಗ ಅದು ಆಗಿದೆ ಅಂತ ಅರ್ಥ. ಕಲರು ಚೇಂಜ್ ಆಯ್ತು ನೋಡಿ. ಈ ಥರ ಟಪ್ ಟಪ್ ಶಬ್ದ ಬಂದರೆ ಗ್ಯಾಸ್ ಆಫ್ ಮಾಡ್ತೇನೆ ನಾನು. ಅದರ ಬಿಸಿಗೆ ಅದು ಫ್ರೈ ಆಗ್ತದೆ. ಸ್ವಲ್ಪ ತೆಂಗಿನಕಾಯಿ 1-2 ಸ್ಪೂನ್ ಉಂಟಷ್ಟೇ, ಯಾಕಂದರೆ ಉರುಳಿ ಸ್ವಲ್ಪನೇ ತೆಗೆದಿಟ್ಟಿದೆ ನಾನು, ಸ್ವಲ್ಪ ಸಾಕು. 1-2 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಹುಳಿ, ಇಷ್ಟೇ ಸಾಕು. ಮತ್ತು ಇಷ್ಟು ಮೆಣಸು, ಇದರಲ್ಲಿ ಬ್ಯಾಡಗಿ ಮತ್ತು ಇದು ಖಾರಕ್ಕೆ ಅಂತ 2 ಹಾಕಿದ್ದೇನೆ ನಾನು. ಇದು ಕಲರ್ ಬರ್ತದೆ ಒಳ್ಳೆ. ಇದು ಮೇಯ್ನ್ ಉಪ್ಪು. ಗಂಜಿ ಜೊತೆಗೆ ಈರುಳ್ಳಿ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಅಮ್ಮ ಎಕ್ಸ್ಪ್ಲೇನ್ ಮಾಡೋ ರೀತಿ ಇಷ್ಟ ಅಂತೀರಾ. ನನಗೂ ಅದು ರಿಯಲೈಸ್ ಆಗಿಲ್ಲ, ಬಟ್ ನಿಮ್ಮ ಕಮೆಂಟ್ಸ್ ನೋಡಿದ್ಮೇಲೆ ಅನ್ನಿಸ್ತು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರಲ್ವ ಕುಕ್ಕಿಂಗ್ ವೀಡಿಯೋಸ್ನೆಲ್ಲ. ಸೊ ಈಸಿ ಅನಿಸುತ್ತೆ. ತುಂಬ ದಿನ ಆಯಿತು ಟೆಂಪಲ್ಗೆ ಹೋಗಿಲ್ಲ ಅಂತ. ಇವತ್ತು ಅಮ್ಮ ನಾನು ಗುರುವಾರ ಆಗಿರೋದ್ರಿಂದ ಶಿರ್ಡಿ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ. ಯಾವಾಗಲೂ ಆ ರೋಡಲ್ಲಿ ಬರ್ತಾ ಅಲ್ಸೂರ್ ಹತ್ರ ಆ ಟೆಂಪಲ್ನ ನೋಡ್ತೀವಿ, ವಾವ್ ಅನ್ಸುತ್ತೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಜನ ಸೇರ್ತಾರೆ. ಸೊ ಇಲ್ಲಿ ಹೋಗ್ಬೇಕನ್ನೋ ಚಾನ್ಸು. ಇವತ್ತು ಬೆಳಿಗ್ಗೆಯಿಂದ ವೆಜ್ ತಿನ್ಕೊಂಡು ಟೆಂಪಲ್ಗಂತ ಹೊರಟಿದ್ದೀವಿ. ವೆರಿ ಎಕ್ಸೈಟೆಡ್ ಬಿಕಾಸ್ ಖುಷಿ ಇದೆ. ಆಫ್ಟರ್ ಲಾಂಗ್ ಟೈಮ್ ಸಾಯಿಬಾಬಾ ಟೆಂಪಲ್ ಹೋದರೆ ಒಂದು ಸ್ವಲ್ಪ ಮನಸ್ಸಿಗೆ ಖುಷಿ ಸಿಗುತ್ತೆ ಅಲ್ವಾ, ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ ಅಂತ ಹೋಗೋಣ. ವಿಲ್ ಸ್ಪೆಂಡ್ ಸಮ್ ಟೈಮ್ ಅಲ್ಲಿ. ಆಮೇಲೆ ಒಂದು ಚಿಕ್ಕ ಪುಟ್ಟ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಬರೋದು. ಬಟ್ ಯಾ, ಸ್ಮಾಲ್ ಥಿಂಗ್ಸ್. ಇತ್ತೀಚೆಗಿನ ವೀಡಿಯೋಸಲ್ಲಿ ತುಂಬ ಜನ ಹೇಳೋದು ಪ್ರೆಗ್ನೆನ್ಸಿಗೆ ವರ್ಕ್ ವೇರ್ ಆಗಿರ್ಬೋದು, ಮನೆಯಲ್ಲಿ ಯಾವ ರೀತಿ ಬಟ್ಟೆ ಹಾಕಬೇಕು, ಬ್ರಾ, ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡಿ, ಸ್ಕಿನ್ ಕೇರ್ ಬಗ್ಗೆ ಅಂತೆಲ್ಲ ಡೆಫಿನೆಟಾಗಿ ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ನಾನೇ ನನಗೋಸ್ಕರ ಏನೂ ಪರ್ಚೇಸ್ ಮಾಡಿಲ್ಲ ಸದ್ಯಕ್ಕೆ. ಲೂಸ್ ಆಗಿರೋ ಔಟ್ಫಿಟ್ಸ್ ಏನಾದರೂ ಇದ್ದರೆ ಅದನ್ನೇ ಹಾಕ್ತೀನಿ, ಆಯಿತಾ. ಐ ಹೋಪ್ ನನಗೆ ಎನರ್ಜಿ ಬರುತ್ತೆ ಹೊರಗಡೆ ಹೋಗಿ ನನಗೋಸ್ಕರ ಶಾಪಿಂಗ್ ಮಾಡೋದಕ್ಕೆ, ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲ ಅಂದರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಶಾಪಿಂಗ್ ಮಾಡಲೇಬೇಕು ಅಂತಿಲ್ಲ. ಲೂಸ್ ಔಟ್ಫಿಟ್ಸ್ ಇದ್ದರೆ ಹಾಕಿ, ಔಟ್ಫಿಟ್ಸ್ ಒಂದು ಸ್ವಲ್ಪ ಟೈಟ್ ಆಗಿದ್ರೆ ಇಟ್ಸ್ ಓಕೆ, ಬಟ್ ಹೊಟ್ಟೆ ಪಾಟಲ್ಲಿ ತಡಿಬಾರ್ದು. ಅದು ನಿಮ್ಗಲ್ಲಿ ಅದು ಟೈಟ್ ಅನ್ನಿಸ್ಬಾರ್ದು. ಕಂಫರ್ಟೇಬಲ್ ಆಗಿದ್ದರೆ ಅದನ್ನೇ ಹಾಕಿ, ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಬಾಡಿ ದಪ್ಪ ಆಗ್ತಾ ಇದೆ ಅಂದರೆ ನಾವು ಬಟ್ಟೆ ತಗೊಳ್ತಾನೆ ಇರೋಕ್ಕೂ ಆಗಲ್ಲಲ್ವಾ. ಬಿಕಾಸ್ ಹೇಳೋರು ಹೇಳ್ತಾ ಇರ್ತಾರೆ, ಬಟ್ ನಿಮ್ಮ ಕಂಫರ್ಟ್ನ ನೀವು ನೋಡಿ. ಫಿನಾನ್ಸಸ್ ಬಗ್ಗೆ ಎಲ್ಲ ಯೋಚನೆ ಮಾಡಿ ಆಮೇಲೆ ಶಾಪಿಂಗ್ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕಾಗತ್ತೆ. ಸೊ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಬಂದ್ವಿ. 2 ದಿವಸ ನಾವು ವೆಜ್ಜೇ ತಿಂದಿದ್ದು. ಮೊನ್ನೆ ಪ್ರಾನ್ಸ್ ಇತ್ತು, ಅದು ನನ್ನ ಮಗಳು ಇಷ್ಟ ಆಗಲಿಲ್ಲ ಅವಳಿಗೆ, ಅವಳು ತಿನ್ನಲಿಲ್ಲ. ಅದಕ್ಕೆ ಇವತ್ತು ಮೀನು ಬೇಕು, ಬೂತಾಯಿ ಬೇಕಂತ ಹೇಳಿದ್ಲು. ಬೂತಾಯಿ ಅಂದರೆ ನಿಮ್ಮಲ್ಲಿ ಮತ್ತಿ ಅಂತ ಹೇಳ್ತಾರೆ. ಇವತ್ತು ಅದು ಮಸಾಲೆ ಹಾಕಿಟ್ಟಿದ್ದೇನೆ. ಇವತ್ತು ಬೂತಾಯಿ ಫ್ರೈ ನಮಗೆ. ಕೆಜಿಗೆ 360 ಇದು.
ಇಫ್ ಯು ಆರ್ ಪ್ರೆಗ್ನೆಂಟ್ ಆರ್ ಪ್ಲ್ಯಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಅಲ್ವಾ, ಯಾವ ರೀತಿ ಫುಡ್ ಐಟಮ್ಸ್ ತಿಂತೀವಿ, ಎಲ್ಲ ರೀತಿಯ ಫಿಶ್ ಎಲ್ಲ ತಿನ್ನೋಕ್ಕಾಗಲ್ಲ, ಅದು ಮುಖ್ಯವಾಗುತ್ತೆ. ಎಲ್ಲ ರೀತಿಯ ಸ್ಕಿನ್ ಕೇರ್, ಬಾಡಿ ಕೇರ್ ಪ್ರಾಡಕ್ಟ್ಸ್, ಹೇರ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡಬಾರ್ದು, ಅದ್ರ ಬಗ್ಗೆನೂ ಗಮನ ಕೊಡಬೇಕಾಗತ್ತೆ. ನಾವು ಫಿಶ್ ಎಲ್ಲ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡೋದು, ಒಳ್ಳೆ ಸ್ಮೆಲ್ ಬರ್ತದೆ, ಒಳ್ಳೆ ಟೇಸ್ಟ್ ಆಗ್ತದೆ. ಅಂದರೆ ಊರಲ್ಲೆಲ್ಲ ನಾವು ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡೋದು, ತಿಂಡಿ ಆಗಲಿ, ಫಿಶ್ ಆಗಲಿ, ಕಬಾಬ್ ಆಗಲಿ. ಇಲ್ಲಿ ಮಗಳ ಮನೆಯಲ್ಲಿ ಸನ್ಫ್ಲವರ್ ಯೂಸ್ ಮಾಡ್ತಿದ್ರು, ಈಗ ಇವರು ತೆಂಗಿನೆಣ್ಣೆಯಲ್ಲಿ ಶುರು ಮಾಡಿದ್ದಾರೆ. ತುಂಬ ಟೇಸ್ಟ್ ಆಗ್ತದೆ, ರೇಟ್ ಸ್ವಲ್ಪ ಕಾಸ್ಟ್ಲಿ. ಅದರಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ ಅಂತ ನಾವು ಅದರಲ್ಲೇ ಮಾಡ್ತಿದ್ವಿ. ಈಗ ಮಗಳ ಮನೆಯಲ್ಲಿ ಅದರಲ್ಲೇ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನೀವು ಅದರಲ್ಲಿ ಟ್ರೈ ಮಾಡಿ ನೋಡಿ ಒಂದ್ಸಲ, ತುಂಬ ರುಚಿ ಆಗ್ತದೆ. ಫಿಶ್ ಫ್ರೈ, ಕಬಾಬು, ಫಿಶ್ ಮಸಾಲ ಫ್ರೈಗೆ ಸಹ ಆ ಎಣ್ಣೆನೇ ಹಾಕ್ಬೋದು. ಸ್ವಲ್ಪ ರವೆ ಹಾಕಿ ಫ್ರೈ ಮಾಡಿದ್ದೇನೆ, ಇನ್ನೊಂದು 4 ಇದೆ, ಅದಕ್ಕೆ ನಾನು ಕಾರ್ನ್ ಫ್ಲೋರ್ ಹಾಕಿ ಫ್ರೈ ಮಾಡ್ತೇನೆ. ಯಾಕಂದರೆ ಅದು ಡಿಫ್ರೆಂಟ್, ಸ್ವಲ್ಪ ಚೇಂಜ್ ಇರ್ತದೆ ನೋಡಿ. ಈ ಥರ ಬರ್ತದೆ, ಅದು ಈ ಥರ ಬರ್ತದೆ, ರವೆ ಇರುವುದಿಲ್ಲ. ಇದು ಒಳ್ಳೆ ಮಸಾಲೆ ಇದರಲ್ಲಿ ಕುತ್ಕೊಳ್ತದೆ. ಇದು ಮಾತ್ರ 100% ನಿಜ ಆಯಿತಾ. ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡುವಷ್ಟು ರುಚಿ ನಾರ್ಮಲ್ ಎಣ್ಣೆಯಲ್ಲಿ ಖಂಡಿತವಾಗ್ಲೂ ಆಗಲ್ಲ. ಒಳ್ಳೆ ಫ್ರೈ ಆಗಿದೆ ಇದು. ಖಾಲಿ ಕಾರ್ನ್ ಹಾಕಿದರೆ ಈ ಥರ ರೆಡ್ ಕಲರ್ ಬರ್ತದೆ, ರವೆ ಹಾಕಿದರೆ ಆ ಥರ ಕಲರ್ ಬರ್ತದೆ. ಮೀನಿನ ಮೊಟ್ಟೆ ಅಂದರೆ ನನಗಂತೂ ತುಂಬ ತುಂಬ ತುಂಬಾ ಇಷ್ಟ. ಇದು ಮೊಟ್ಟೆ ಭೂತ ಇದ್ದು ತುಂಬ ಮೊಟ್ಟೆ ಹಾಕಿದ್ದಾರೆ, ಅಂದರೆ ಎಕ್ಸ್ಟ್ರಾ ಮೀನಿದು ಸಹ ಮೊಟ್ಟೆ ಹಾಕಿದ್ದಾರೆ. ಇದೆಲ್ಲ ಮಸಾಲೆ ಹಾಕಿ ಇಟ್ಟಿದ್ದೇನೆ. ಇದು ಡೀಪ್ ಫ್ರೈ ಮಾಡಿದರೆ ರವೆ ಇಲ್ಲದ್ರೆ ಕಾರ್ನ್ ಹಾಕಿ ಮಿಕ್ಸ್ ಮಾಡಿ ಹಾಕಬೇಕು, ಅದಕ್ಕೆ ತುಂಬ ಟೇಸ್ಟ್ ಆಗ್ತದೆ. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಯಾವ ಮೀನುಗಳು ತಿನ್ಬೋದು, ಯಾವ ರೀತಿಯ ಫುಡ್ ಐಟಮ್ಸ್ ತಿನ್ನಬೇಕು, ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೆ ಏನು ತುಂಬಾ ಒಳ್ಳೆಯದು, ಇದೆಲ್ಲ ಗೊತ್ತಾಗಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಿಕಾಸ್ ಎಲ್ಲ ರಿಸರ್ಚ್ ಮಾಡಿ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಇದು ಮೊಟ್ಟೆ ಎಲ್ಲಿಯಾದರೂ ಡೀಪ್ ಫ್ರೈ ಮಾಡುವಾಗ ಮುಚ್ಚಳ ಮುಚ್ತೇವೆ ನಾವು, ಯಾಕಂದರೆ ಅದು ರಟ್ತದೆ. ಮೊಟ್ಟೆ ಅಲ್ಲ ನೋಡಿ, ಪಟ್ ಅಂತ ರಟ್ತದೆ, ಮೈಗೂ ರಟ್ತದೆ ಕೆಲವೊಂದ್ಸಲ. ಈ ಟೈಮ್ನಲ್ಲಿ ಎಲ್ಲನೂ ಹೊಸ್ತು. ಹಳೆ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅದು ನಾವು ಇವಾಗ ಮಾಡೋದಕ್ಕಾಗಲ್ಲ ಪ್ರತಿಯೊಂದನ್ನು ಅಲ್ವಾ. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಗರ್ಭ ಸಂಸ್ಕಾರ ಕ್ಲಾಸಸ್ನೆಲ್ಲ ತಗೊಂಡೆ, ಅರ್ಥ ಮಾಡಿಕೊಂಡೆ ಯಾವ ರೀತಿ ಫುಡ್ ಐಟಮ್ಸ್ನ ಕನ್ಸ್ಯೂಮ್ ಮಾಡಬೇಕು. ಇವಾಗ ನಾವು ಫಿಶ್ ತಿನ್ನಲ್ಲ ಅಂದರೆ ಪರವಾಗಿಲ್ಲ, ವೆಜ್ಜಲ್ಲಿ ನೀವು ಪನ್ನೀರ್ ತಗೋಬೋದು, ಜಾಸ್ತಿ ಮಿಲ್ಕ್ ಕನ್ಸ್ಯೂಮ್ ಮಾಡ್ಬೋದು, ಚೀಸ್ ತಿನ್ಬೋದು, ಅಥವಾ ನೀವು ಡೈಲಿ 2 ಮೊಟ್ಟೆ ಕೂಡ ತಗೋಬೋದು. ಬೆಳಿಗ್ಗೆ ಎದ್ರೆ ಸಾಕು ನಾಶಸ್, ನನಗೆ ವಾಮಿಟಿಂಗ್ ಸೆನ್ಸೇಷನ್, ಸರಿ ಇಲ್ಲ, ಮೂಡ್ ಇಲ್ಲ, ಏನಾದರೂ ಅಂತ ಇರ್ತೀನಿ. ಸೊ ನನ್ನನ್ನು ನಾನು ಡಿಸ್ಟ್ರಾಕ್ಟ್ ಮಾಡೋದಕ್ಕಂತ ಮಂಡಲ ಬುಕ್ ತಂದಿದ್ದೀನಿ. ಮುಂಚೆನೂ ತಂದಿದ್ದೆ, ಕಲರ್ಸ್ ಎಲ್ಲ ಮಾಡ್ತಾ ಇದೆ, ನನಗೆ ಇಷ್ಟ ಆಯ್ತು, ವೆರಿ ಥೆರಪ್ಯೂಟಿಕ್. ಇನ್ನೇ ಬಂದಿದ್ದ ತಕ್ಷಣ ಐ ನೋ ಇಟ್ಸ್ ನಾಟ್ ಗ್ರೇಟ್, ಐ ಮೀನ್ ಚಿಕ್ಕ ಮಕ್ಳು ಥರ ಏನಪ್ಪ ಕಲರಿಂಗ್ ಮಾಡೋದಂತ ಕೆಲವೊಬ್ರಿಗೆ ಅನ್ಸ್ಬೋದು, ಬಟ್ ಇದು ನನ್ನ ಮೈಂಡನ್ನು ಡಿಸ್ಟ್ರಾಕ್ಟ್ ಮಾಡುತ್ತೆ. ಸೊ ಸುಮ್ಮನೆ ಹಾಗೆ ಈ ಮಂಡಲದಲ್ಲಿ ನಿನ್ನೆ ಇನ್ನೊಂದೆಲ್ಲಿತ್ತು, ಪ್ರಿಟಿ ಕಲರ್ಸ್. ಇದಕ್ಕೆ ಆಬ್ವಿಯಸ್ಲಿ ಇದಕ್ಕೂ ಯೋಚನೆ ಮಾಡಬೇಕು ಯಾವ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಇವತ್ತು ಒಂದು ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ. ಅಮ್ಮನಿಗೂ ಖುಷಿ, ನಾನೇನಾದರೂ ಮಾಡ್ತಾ ಇದ್ದೀನಲ್ಲ, ಆಕ್ಯುಪೈ ಆಗಿದ್ದೀನಲ್ಲ, ಇಲ್ಲಾಂದರೆ ದಿನಾಲ ಸ್ಯಾಡ್ ಆಗಿರ್ತೀನಿ, ನನ್ನ ಮೂಡೇ ಇರಲ್ಲ. ಸೊ ಹಾಗಾಗಿ ಡಿಸ್ಟ್ರಾಕ್ಷನ್ಗೆ ಇದು. ಆಂಗ್ಸೈಟಿ ಇದ್ದರೆ, ಸ್ಟ್ರೆಸ್ ಇದ್ದರೆ, ಬೇಜಾರಾಗಿದ್ದರೆ ಈ ಥರ ಆ್ಯಕ್ಟಿವಿಟೀಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಇವತ್ತು ಶನಿವಾರ, ಇವತ್ತು ನಮಗೆ ಚಿಕನ್ ಇಲ್ಲದ್ರೆ ಮಟನ್, ಯಾವಾಗಲೂ ನನ್ನ ಅಳಿಯನಿಗೆ ಮಟನ್ ಅಥವಾ ಚಿಕನ್ ಬೇಕೇ, ವಾರಕ್ಕೊಂದ್ಸಲ ಆದರೂ. ಇವತ್ತು ಚಿಕನ್ ಗ್ರೇವಿ ಮಾಡಿದ್ದೇನೆ. ಇವತ್ತು ಚಿಕನ್ ರಸ, ಅಂದರೆ ನಮ್ಮ ಮಂಗಳೂರು ಕಡೆಯಲ್ಲಿ ಈ ಥರನೇ ಮಾಡೋದು. ಇದು ಇಡ್ಲಿಗೆ. ಇವತ್ತು ಬಂಗುಡೆ ತರಿಸಿದ್ದೇವೆ, ಬಂಗುಡೆ ಸಾರು. ಇವತ್ತು ದೊಡ್ಡ ದೊಡ್ಡ ಸೈಜ್ ಬಂಗುಡೆ, ಟೇಸ್ಟ್ ಇರ್ಬೋದು. ಮೊಟ್ಟೆ ಕೂಡ ಇತ್ತು ಅದರಲ್ಲಿ. ಮಧ್ಯಾಹ್ನಕ್ಕೆ ಚಿಕನ್ ಸಾರು, ಮತ್ತೆ ಬೇಕಾದವರು ಇಡ್ಲಿ ತಿನ್ಬೋದು ಅದರಲ್ಲಿ, ಮತ್ತೆ ಬಂಗುಡೆ ಫಿಶ್ ಸಾರು. ಮತ್ತೆ ಸಂಜೆಗೆ ನಮ್ಮ ಅಳಿಯನಿಗೆ ಚಿಕನ್ ಡ್ರೈ ಮಾಡ್ಬೇಕಂತ ಹೇಳಿದ್ದಾರೆ, ಅದು ಸಂಜೆನೆ ಮಾಡ್ತೇನೆ. ಮತ್ತೆ ಮಕ್ಕಳಿಗೆ ಸ್ವಲ್ಪ, ಅಂದ್ರೆ ಮಗ ಸೊಸೆಗೆ ಸ್ವಲ್ಪ ಕೊಟ್ಟು ಕಳಿಸ್ಬೇಕು. ಅವಳು ನಿನ್ನೆ ಕಾಲ್ ಮಾಡಿ ಗೋಳಿ ಬಜ್ಜಿ ಸ್ವಲ್ಪ ಕಲಸಿಕೊಡಿ ಅಂತ ಹೇಳಿದ್ಲು. ಅವಳಿಗೆ ಗೋಳಿ ಬಜ್ಜಿ ಕಲಸಿಟ್ಟಿದ್ದೀನಿ. ಈಗ ಎಲ್ಲ 4 ಗಂಟೆಗೆ ಪ್ಯಾಕ್ ಮಾಡಿ ಎಲ್ಲ ಕಳಿಸ್ಬೇಕು. ಅವಳು ಇವತ್ತು ಇಲ್ಲ ಅಂತ ಹೇಳಿದಾಳೆ, ಸಂಜೆ ಬರ್ತೇನೆ ಅತ್ತೆ, ಮತ್ತೆ ಬಂದ್ಮೇಲೆ ನಾನು ಕಾಲ್ ಮಾಡ್ತೇನೆ, ಮತ್ತೆ ಕಳಿಸಿ ಎಲ್ಲ ಅಂತ. ಮಗನಿಗೆ ಇಲ್ಲಿ ಇಡ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ. ಇದು ನಮ್ದು ಅಂದ್ರೆ ತಟ್ಟೆ ಇಡ್ಲಿ ಮಾಡೋದು ಜಾಸ್ತಿ ನಾವು. ಉಳಿದ ಹಿಟ್ಟನ್ನು ನಾವು ಬಟ್ಲಿಗೆ ಹಾಕಿ ಈ ತರ ಕಟ್ ಮಾಡಿ ಇಟ್ಟಿದ್ದೇವೆ. ತುಂಬಾ ಸಾಫ್ಟ್ ಆಗಿದೆ ಇಡ್ಲಿ. ಶಾರ್ಟ್ ಆ್ಯಂಡ್ ಸಿಂಪಲ್ ಡೇ ಇನ್ ಮೈ ಲೈಫ್ ವಿಡಿಯೋ ಮುಗೀತು. ಬಾಯ್.